ಕಬ್ಬಿನ ಕಾಡ್ಗಿಚ್ಚು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಆಕ್ರೋಶದ ಕಿಚ್ಚು ಹೊತ್ಕೊಂಡಿದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಿದ್ದ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಹೆಗಲೇರಿ ನಿಂತಿದೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಅನ್ನದಾತರ ಆಕ್ರೋಶದ ಕಿಚ್ಚು ಜ್ವಾಲಾಮುಖಿಯಂತೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ. ಕಬ್ಬು ಹೋರಾಟದ ಕಾವು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮೆಕ್ಕೆಜೋಳದ ಪ್ರೊಟೆಸ್ಟ್ ಶುರುವಾಗಿದೆ. 3,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ನೀಡಬೇಕು ಅಂತ ಉತ್ತರ ಕರ್ನಾಟಕದ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದರಿಂದ ಎಚ್ಚೆತ್ತ ಸರ್ಕಾರ ರೈತರ ಕಣ್ಣೊರೆಸೋ ತಂತ್ರಕ್ಕೆ ಕೈ ಹಾಕಿದೆ. ಆದರೆ ಇದಕ್ಕೆ ಬಗ್ಗದ ರೈತರು ಊರೂರಲ್ಲೂ ರಸ್ತೆ ತಡೆದು ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಿದ್ದಾರೆ. ಸರ್ಕಾರದ ಕೊರಳು ಸುತ್ತಕೊಳ್ತಿದೆ ಅನ್ನದಾತರ ಜ್ವಾಲೆ. ಬೆಂಬಲ ಬೆಲೆಗೆ ಪಟ್ಟು, ಕೇಂದ್ರದತ್ತ ಸರ್ಕಾರದ ಬೊಟ್ಟು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಜೊತೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಗದಗ ರೈತರು ಬೀದಿಗಿಳಿದಿದ್ದಾರೆ. ಕಳೆದ 15 ದಿನದಿಂದ ಅಹೋರಾತ್ರಿ ಹೋರಾಟ ಮಾಡ್ತಿರೋ ಅನ್ನದಾತರು ಇವತ್ತು ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ರೈತರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕಿಡಿಕಾರಿದ್ದಾರೆ. ಈ ವೇಳೆ ಮಾತನಾಡಿದ ಆದ್ರಹಳ್ಳಿ ಗವಿಮಠದ ಕುಮಾರ್ ಮಹಾರಾಜರು, ರೈತರಿಗಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭವಾಗುವವರೆಗೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂದ್ರು. ಈ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಕೂಗಬೇಕಾಗ್ತದೆ. ನಾನು ಜನ್ಮ ಹೋದರೂ ಪರವಾಗಿಲ್ಲ, ಇದೇ ವೇದಿಕೆ ಮೇಲೆ ಸಾಯ್ವಲ್ಲಕ್ಕೆ, ಆದ್ರೆ ರೈತರಿಗೆ ಒಳ್ಳೆ ಹೋರಾಟ ನ್ಯಾಯವನ್ನು ಸಿಗಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊತ ಇದೆ. ಹಾವೇರಿಯಲ್ಲೂ ಮೆಕ್ಕೆಜೋಳದ ಆಕ್ರೋಶದ ಕಿಚ್ಚು ಹೊಟ್ಟಿ ಉರಿಯುತ್ತಿದೆ. ಕಳೆದೊಂದು ತಿಂಗಳಿಂದ ನಡೆಯುತ್ತಿರೋ ಹೋರಾಟ ವಿಕೋಪಕ್ಕೆ ತಿರುಗೋ ಲಕ್ಷಣ ಕಾಣುತ್ತಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ರೈತರ ನಡುವೆ ನಡೆದ ಸಂಧಾನ ಸಭೆಯೂ ವಿಫಲವಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಒಟ್ಟು 17,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವುದಾಗಿ ಜಿಲ್ಲಾಧಿಕಾರಿಗಳು ಅಭಯ ನೀಡಿದ್ರು. ಆದರೆ ಇದಕ್ಕೊಪ್ಪದ ರೈತರು ಡಿಸೆಂಬರ್ 8ನೇ ತಾರೀಕು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ತಡೆಯುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋಟೆಬೆನ್ನೂರು ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾವು ಅಹೋರಾತ್ರಿ ಧರಣಿ ಅಲ್ಲೇ ಪ್ರಾರಂಭ ಮಾಡ್ತೇವೆ ಅಂತ. ಇನ್ನು ಚಿತ್ರದುರ್ಗದಲ್ಲೂ ಹೋರಾಟದ ಕಾವು ದಿನೇ ದಿನೇ ಜೋರಾಗ್ತಿದೆ. ಅನ್ನದಾತರ ಜೊತೆ ಕೈಜೋಡಿಸಿದ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಮೆಕ್ಕೆಜೋಳ ಹಾಗೂ ಶೇಂಗಾಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಹೋರಾಟ ರೈತರ ಪರವಾಗಿ, ಅವರು ಏನು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಕೊಪ್ಪಳದಲ್ಲೂ ಅನ್ನದಾತರ ಆಕ್ರೋಶದ ಕಟ್ಟೆಯೊಡೆದಿದೆ. ಇಷ್ಟು ದಿನ ಶಾಂತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಇವತ್ತು ಎತ್ತಿನ ಬಂಡಿಗಳನ್ನು ತಂದು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಶಾಸಕ ದೊಡ್ಡನಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಕೂಡ ಭಾಗಿಯಾಗಿದ್ದರು. ಸರ್ಕಾರದ ಮುಂದೆ ರೈತರು ಬೇಡಿಕೆ ಇಟ್ಟಿದ್ದು 4 ವಿಷಯಗಳನ್ನ. ಆದರೆ ಇದರಲ್ಲೂ ರಾಜಕೀಯ ಜಟಾಪಟಿ ನಡೆಯುತ್ತಿದೆ. ರೈತರ ಮೊದಲ ಬೇಡಿಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಅನ್ನೋದು. 2ನೇಯದ್ದು 3,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು. 3ನೇಯದ್ದು ದಲ್ಲಾಳಿಗಳ ಹಾವಳಿ ನಿಲ್ಲಬೇಕು. 4ನೇಯದ್ದು ದಾಸ್ತಾನು ಆಧಾರಿತ ಬಡ್ಡಿರಹಿತ ಸಾಲ ನೀಡುವುದು. ಹಾಗೆಯೇ 5ನೇಯದು ಈ ಎಲ್ಲ ಬೇಡಿಕೆಗಳನ್ನ ವಿಳಂಬ ಮಾಡದೆ ತಕ್ಷಣ ಜಾರಿಗೆ ತರಬೇಕು ಅನ್ನೋದು. ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ. ನಾನು ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ಆಲ್ ಡಿಸ್ಟರೀಸ್, ಸೊ ಬೇರೆ ಕಡೆ ಎಲ್ಲ 80% ಅಲೊಕೇಶನ್ ಕೊಟ್ಟಿದ್ದಾರೆ ಎತ್ನಾಲ್. ನಮಗೆ ಎತ್ನಾಲ್ ಅಲೊಕೇಶನೂ ಇಲ್ಲ. ಫ್ಯಾಕ್ಟ್ರಿ ಎತ್ನಾಲ್ ಅಲೊಕೇಶನ್ ಕೊಟ್ಟಿದ್ರು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಗೆ ಸರ್ಕಾರ ಸೂಚನೆ. ಯಾವಾಗ ಪ್ರತಿಭಟನೆ ಕಾವು ಜೋರಾಯಿತೋ ಸರ್ಕಾರ ಎಚ್ಚೆತ್ತಿದೆ. ಮೆಕ್ಕೆಜೋಳ ಕಡ್ಡಾಯ ಖರೀದಿಗೆ ಡಿಸ್ಟಿಲರಿಗಳಿಗೆ ಸರ್ಕಾರ ಆದೇಶ ನೀಡಿದೆ. ಇಂದಿನಿಂದ ಖರೀದಿ ಪ್ರಕ್ರಿಯೆಗೆ ಸರ್ಕಾರ ಸೂಚನೆ ನೀಡಿದ್ದು, ಸಹಕಾರ ಮಹಾಮಂಡಳದ ಮೂಲಕ 5 ಡಿಸ್ಟಿಲರಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಈ ಡಿಸ್ಟಿಲರಿಗಳಿಗೂ ಸಹ ಮೆಕ್ಕೆಜೋಳದ ಖರೀದಿ ಪ್ರಮಾಣವನ್ನ ನಿಗದಿ ಮಾಡಿದ್ದಾರೆ. ಧಾನ್ಯದ ಮೂಲಕ ಎಥೆನಾಲ್ ಉತ್ಪಾದಿಸುವ ಡಿಸ್ಟಿಲರಿಗಳಿಗೆ 44,892 ಮೆಟ್ರಿಕ್ ಟನ್ ಅಗತ್ಯವಿದ್ದು, ಇದರಲ್ಲಿ 22,446 ಮೆಟ್ರಿಕ್ ಟನ್ VSSN ಅಥವಾ TAP CMS ಮೂಲಕ ಖರೀದಿ ಮಾಡಬೇಕು. ಡಿಸ್ಟಿಲರಿಗಳ ಗೋದಾಮುಗಳಿಗೆ ಮಹಾಮಂಡಳವೇ ಸರಬರಾಜು ಮಾಡಬೇಕು ಅಂತ ಸಹಕಾರ ಇಲಾಖೆ ಆದೇಶ ಹೊರಡಿಸಿದೆ.
ಸರ್ಕಾರ ಏನೋ ನಿಗದಿತ ಪ್ರಮಾಣದಲ್ಲಿ ಮೆಕ್ಕೆಜೋಳ ಖರೀದಿಸುವುದಕ್ಕೆ ಮುಂದಾಗಿದೆ. ಆದರೆ ರೈತರು ಮಾತ್ರ ಇದಕ್ಕೆ ಒಪ್ತಿಲ್ಲ. ಹಾವೇರಿಯಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಸುತ್ತೋಲೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮೆಕ್ಕೆಜೋಳದ ಕಾವು ಸರ್ಕಾರಕ್ಕೆ ಜೋರಾಗಿಯೇ ತಟ್ಟೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.